1990 ಸಿನಿಮಾದ ಡೈರೆಕ್ಟರ್ ನಂದಕುಮಾರ್ ಸರ್ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಅದ್ಭುತವಾದ ಒಂದು ಪ್ರೇಮ ಕಥೆಯನ್ನು ತೆರೆ ಮೇಲೆ ತರೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡು ಫೆಬ್ರವರಿ 28ಕ್ಕೆ ಗ್ರ್ಯಾಂಡಾಗಿ ರಿಲೀಸ್ ಮಾಡ್ತಾ ಇದ್ದೀರಾ ಸಿನಿಮಾನ. ನಿಮ್ಮ ಮೊದಲ ರಿಯಾಕ್ಷನ್? ಇಲ್ಲ ಮೇಡಮ್, ಫುಲ್ ಟೆನ್ಷನಲ್ಲಿದ್ದೀವಿ. ವರ್ಕು ಸ್ಯಾಕ್ರಿಫಿಷನ್ ಆಗಿದೆ, ಆದರೆ ಜನಗಳ ರಿಯಾಕ್ಷನ್ ಹೆಂಗಿರುತ್ತೆ ಅನ್ನೋದು ನಮಗಿನ್ನ ಹೊಸದು. ನಮ್ಮ ಪ್ರಯತ್ನ ನಾವು ಪಟ್ಟಿದ್ದೀವಿ, ಮಿಕ್ಕಿದ ಜನಗಳಿಗೆ ಅರ್ಪಿಸಿದ್ವಿ. ನೋಡೋಣ ಏನು ಮಾಡ್ತಾರೆ ಅಂತ ನಾವು ವೇಟಿಂಗಲ್ಲಿದ್ದೀವಿ ಮೇಡಮ್. ಒಂದು ರೀತಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂತಲೇ ಹೇಳ್ಬೋದು. 2-3 ಭಾಷೆಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದೀರಾ. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ಪ್ರಮೋಷನ್ ವೈಸ್ ಹೇಗೆ ಮಾಡ್ತಾ ಇದ್ದೀರಾ, ಏನೆಲ್ಲ ಪ್ಲ್ಯಾನ್ಸ್ಗಳು ನಡೀತಾ ಇದೆ, ಹೇಗೆ ಜನರಿಗೆ ಇದನ್ನು ರೀಚ್ ಮಾಡಬೇಕು ಅಂತ ಪ್ಲ್ಯಾನ್ಸ್ ಇದೆ ಅಂತ ಹೇಳಿ? ಮೇಡಮ್, ಫಸ್ಟು ಒಂದರಲ್ಲೇ ಮಾಡೋಣ ಅಂತ ಶುರು ಮಾಡಿದ್ದು. ಆಮೇಲೆ ಬೇರೆ ಭಾಷೆಯಿಂದೆಲ್ಲ ಸ್ವಲ್ಪ ಇದೆಲ್ಲ ಬಂದು ಟೀಸರ್ ಎಲ್ಲ ಬಿಟ್ಟಾದಮೇಲೆ ಸರಿ ಬೇರೆ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಎಲ್ಲ ಫುಲ್ ರೆಡಿ ಇದೆ ಸಿನಿಮಾ. ಅದು ಸೆನ್ಸರ್ ನಡೀತಾ ಇದೆ, ಅದನ್ನು 4 ಲ್ಯಾಂಗ್ವೇಜು. ಇಲ್ಲಿ ಬಿಟ್ಟು 1 ವೀಕ್ ಆದಮೇಲೆ ಆ ಕಡೆ ಹೋಗ್ತೀವಿ. ಸೆಕೆಂಡ್ ವೀಕು ಹಿಂದಿಲಿ ಹೋಗೋಣ ಅಂತ ಪ್ಲ್ಯಾನ್ ನಡೀತದೆ. ಹಲವು ಲವ್ ಸ್ಟೋರಿಗಳನ್ನು ನೋಡಿದ್ದೀವಿ ನಾವು, ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಆ್ಯಂಗಲ್ನಲ್ಲಿ ನೋಡಿದ್ದೀವಿ. ಬಟ್ ಇದು ಹೇಗೆ ವಿಭಿನ್ನವಾಗಿ ನಿಲ್ಲುತ್ತೆ, ಯಾವ ರೀತಿ ಇರುತ್ತೆ, ಯಾವ ರೀತಿ ಕಾಡುತ್ತೆ ಅಂತ ಹೇಳಿ? ಅಂದರೆ ಫಸ್ಟ್ ಏನಂದರೆ ಮೇಡಮ್, ಇದು ರೆಗ್ಯುಲರ್ ಪ್ಯಾಟ್ರನಲ್ಲಿ ಇಲ್ಲ. ಅಂದರೆ ನಾವು ಬರ್ಕೊಂಡಾಗ ಸ್ವಲ್ಪ ಆ ಥರನೇ ಇತ್ತು. ಅದು ಬೆಳೀತಾ ಅದೇನು ಮಾಡ್ತು, ಬೇರೆ ಥರನೇ ಜನರು ತೊಗೊಳ್ತಾ ಹೋಗ್ತು. ನೀವು ಲವ್ ಸಿನಿಮಾ ನೋಡಿದ್ರೆ ಸಾಫ್ಟ್ ಜನರು ಒಂಥರ ನಡೆಯುತ್ತೆ. ಇದು ನಿಮ್ಮ ಲವ್ ಸಿನಿಮಾ ನೋಡ್ತಾಯಿದ್ರೆ ಆ್ಯಕ್ಷನ್ ಸಿನಿಮಾ ಥರ ಟ್ರೀಟ್ಮೆಂಟ್ ಆ ಥರ ಬಿದ್ದಿದೆ ಇದಕ್ಕೆ. ಕ್ಯಾಮ್ರಾ ವರ್ಕ್ ಆಗಲಿ, ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ, ಎಡಿಟ್ ಆಗಲಿ, ಎಲ್ಲ ರಿವರ್ಸ್ ಸ್ಕ್ರೀನ್ ಪ್ಲೇ, ಪ್ರತಿಯೊಂದರಲ್ಲೂ ಮೆಚೂರಿಟಿ ಕಾಣಿಸುತ್ತೆ. ಆಮೇಲೆ ಸೌಂಡ್ ಡಿಸೈನಲ್ಲಿ ಎಲ್ಲದರಲ್ಲೂ ಒಂದು ಇದರಲ್ಲಿ ಕಾಣಿಸುತ್ತೆ ಮೇಡಮ್. ಅದಾದಮೇಲೆ ಏನಾಗುತ್ತೆ ಅಂದರೆ, ಇದರಲ್ಲಿ ನೇಚರ್ ಮಾತಾಡುತ್ತೆ. ನೇಚರ್ ತುಂಬ ಆ್ಯಡ್ ಆಗಿದೆ ಇಲ್ಲಿ. ಏನೋ ಒಂದು ಇವಾಗ ನಾವು ಏನೋ ಪ್ರಾಬ್ಲಮ್ ಆಗೋದಕ್ಕಿಂತ ಮುಂಚೆ, ಇಲ್ಲ ಏನೋ ಒಳ್ಳೇದಾಗೋಕ್ಕಿಂತ ಮುಂಚೆ ನೇಚರ್ ನಮಗೆ ಸೆನ್ಸ್ ಹೇಳುತ್ತೆ ಅಂತ ಆ ಥರ. ಹೀರೋಯಿನ್ ಮಧ್ಯೆ ಏನೋ ಒಂದು ನಡೆಯೋ ಟೈಮಲ್ಲಿ, ಆಮೇಲೆ ಫ್ಯಾಮಿಲಿ ಮಧ್ಯೆ ಏನೋ ನಡೆಯೋ ಟೈಮಲ್ಲಿ ನೇಚರ್ ಫಸ್ಟ್ ರಿಯಾಕ್ಟ್ ಮಾಡುತ್ತೆ. ಅದು ಆಡಿಯನ್ಸ್ಗೆ ಗೊತ್ತಾಗುತ್ತೆ. ಅದು ಆ ರೀತಿಯೆಲ್ಲ ಇದಕ್ಕೆ ಇನ್ವಾಲ್ವ್ ಮಾಡಿದ್ದೀವಿ. ಅದು ಆ ಎಕ್ಸ್ಪೀರಿಯೆನ್ಸ್ ಆ ಥಿಯೇಟ್ರಲ್ಲಿ ನೋಡಿದಾಗೇ ಅದು ಆ ರೋಮಾಂಚನ ಇದೆಲ್ಲ ಜನಕ್ಕೆ ತುಂಬ ಇಡಿಸುತ್ತೆ ಅಂತ ನಮ್ಮ ಅನಿಸಿಕೆ ಮೇಡಮ್. ತಾರಾ ಬಳಗದ ಬಗ್ಗೆ ಹೇಳೋದಾದರೆ ಎಲ್ಲೆಲ್ಲಿ ಶೂಟ್ ಮಾಡಿದ್ದೀರಾ? ಹಲವಾರು ಕರ್ನಾಟಕ ಮಾಡಿದ್ದೀವಿ ಮೇಡಮ್. ಭದ್ರಾವತಿ, ಶಿವಮೊಗ್ಗ, ಕೊಳ್ಳೇಗಾಲ, ಆಮೇಲೆ ಮೈಸೂರು, ಮೇಲ್ಕೋಟೆ, ಆಮೇಲೆ ಮಾಗಡಿ ಮಾಡಿದ್ದೀವಿ. ಹಲವಾರು ಕರ್ನಾಟಕ ಮಾಡಿದ್ದೀವಿ ಮೇಡಮ್. ತಾರಾ ಬಳಗ ಒಂದು ಅರುಣ್ ಅಂತ ಹೀರೋ ಅವ್ರು ಮಾಡಿದ್ದಾರೆ. ರಾಣಿವರ್ಧನ್ ಅಂತ ಹೀರೋಯಿನ್ ಅವರು. ಅರುಣ್ ಅವ್ರ ಬಗ್ಗೆ ಹೇಳಲೇಬೇಕು. ಯಾಕಂದರೆ ಅವರೊಬ್ಬರು ಇಲ್ಲ ಅಂದಿದ್ರೆ ನಾವು ಟೆಕ್ನಿಷಿಯನ್ಸ್ ಏನೇ ಸ್ಟ್ರಾಂಗಾಗಿ ಮಾಡಿದ್ರು, ನಾವೇನೇ ಪ್ರಯೋಗ ಮಾಡಿದ್ರು ಅವ್ರು ಬಂದು ನಿಂತ್ಕೊಂಡ್ರಲ್ಲ ಧೈರ್ಯವಾಗಿ. ಯಾಕಂದರೆ ಅಂತಂದ್ರೆ ಡೇಂಜರ್ ಝೂನೆಲ್ಲ ಇದು ಮಾಡಿದ್ದೀವಿ, ಡೆತ್ ಝೂನಲ್ಲೆಲ್ಲ ನಿಲ್ಲಿಸಿ ಶೂಟ್ ಮಾಡಿದ್ದೀವಿ. ಅವ್ರ ಧೈರ್ಯಕ್ಕೆ ಮೆಚ್ಚಬೇಕು. ನನಗನ್ಸ್ಬೇಕಾದ್ರೆ ಅವರಿಲ್ಲ ಅಂದಿದ್ರೆ ಈ ಸಿನಿಮಾ ಈ ರೀತಿ ಆಗ್ತಾ ಇರಲಿಲ್ಲ. ಯಾಕಂದರೆ ಇದನ್ನು ಜನ ನೋಡಿದಾಗ ಹೇಳ್ತಾರೆ 100% ಅವ್ರ ಎಫರ್ಟ್ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ. ಸರ್, ಈಗ ಫೈಟ್ ಅಂತ ಬಂದಾಗ, ಹಾಡುಗಳಂತ ಬಂದಾಗ ಎಷ್ಟು ಫೈಟ್ಸ್ಗಳಿರುತ್ತೆ, ಯಾವ ಥರ ವಿಭಿನ್ನವಾಗಿರುತ್ತೆ, ಆ್ಯಂಡ್ ಹಾಡುಗಳು ಎಷ್ಟಿದ್ದಾವೆ, ಏನಿನ್ನು ಸಮಥಿಂಗ್ ಸ್ಪೆಷಲ್ ಅಂತ ನೀವು ಅಂತ ಏನಿದೆ ಅಂತ ಹೇಳಿ? ಇದರಲ್ಲಿ ಏನಾಗಿದೆ ಅಂದರೆ ಮೇಡಮ್, ತುಂಬ ದಿನ ಆದಮೇಲೆ ನಾವು ಆ ಥರ ಜನ ನೋಡ್ತಾ ಇದ್ದೀವಿ ಅನಿಸುತ್ತೆ. ಏನಂದರೆ ನಿಮಗೆ 2.5-2.25 ಅವರ್ ಸಿನಿಮಾ ಇದ್ದರೆ 1.25 ಅವರು 2 ಗಂಟೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಇರುತ್ತೆ. ಅಂದರೆ ಇದು ಮ್ಯೂಸಿಕಲಿ ಸಿನಿಮಾ. ಸಾಂಗ್ಸ್ 6 ಇರುತ್ತೆ, ಬಿಟ್ ಸಾಂಗ್ 13 ಇದೆ. 13 ಬಿಟ್ ಸಾಂಗ್ ಇದೆ. ಫೈಟ್ಸ್ 2 ಇರುತ್ತೆ. ನನಗನ್ಸ್ಬೇಕಾದ್ರೆ ಆ ಫೈಟು, ಯಾಕೆ ನೆನ್ನೆ ತಾನೇ ಫೈನಲ್ ಅಟ್ಮಾಸ್ ಮುಗಿಸ್ಕೊಂಡ್ಬಂದ್ವಿ. ಆ 2 ಫೈಟನ್ನು ಮೆಮೊರೇಬಲ್ ಉಳಿಯುತ್ತೆ ಮೇಡಮ್. ಅಂದರೆ ನಮ್ಮ ಸಿನಿಮಾ ನಾವೇ ಹೇಳ್ಕೊಳೋದಲ್ಲ, ಇನ್ನೂ ಸ್ವಲ್ಪ ದಿನ ಜನ ಹೇಳ್ತಾರೆ. ಇದು ಫೈನಲಿ ಜನರನ್ನು ಕರೆದುಬಿಡಿ ಸರ್, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ದಯವಿಟ್ಟು. ಎಲ್ಲ ಹೊಸಬರು ತುಂಬ ಎಫರ್ಟ್ ಹಾಕಿದ್ದೀವಿ. ಎಲ್ಲರೂ ಎಫರ್ಟ್ ಹಾಕ್ತಾರೆ. ನಾವು ಒಂಥರ ಅದು ಸಿನಿಮಾ ನಾವು ಮಾಡಬೇಕು ಅಂತ ಶುರು ಮಾಡಿದ್ವಿ. ಅದು ಬೇರೆ ಥರ ಸಿನಿಮಾ ಆಗಿದೆ. ನಿಮ್ಮ ಮೊದಲಿಗೆ 28ಕ್ಕೆ ಆಗ್ತಾಯಿದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಬೇಕು, ನೋಡಿ ನಿಮ್ಮ ಫೀಲಿಂಗ್ಸ್ ಏನಿದೆ ಅಂತ ಹಂಚ್ಕೊಬೇಕು ದಯವಿಟ್ಟು. ಥ್ಯಾಂಕ್ ಯು ಮೇಡಮ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628,
ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.